ಇವಾಗ ಅಕ್ಸೆಪ್ಟ್ ಮಾಡೋಣ ಗೈಸ್. ನೋಡಿ ಇವಾಗ ಆರ್ಡರ್ ಬರ್ತಾ ಇದೆ ಶಾಂತಿ ಸಾಗರಿಂದ. ಅಕ್ಸೆಪ್ಟ್ ಮಾಡೋಣ. 25 ರೂಪಾಯಿ ತೋರಿಸ್ತಾ ಅಷ್ಟೇ ಅದು. ಅಣ್ಣ 8336 ಕೊಡಿ. 8336 ವೆಲ್ಕಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಡ್ಯೂಟಿ ಮಾಡಕ್ಕೆ ಬಂದೀನಿ. ಅಂತ ಅಂದರೆ ಇವತ್ತು ಡ್ಯೂಟಿ ಮಾಡಕ್ಕೆ ಬಂದಿರುವಂಥ ದಿನ ಯಾವತ್ತು ಅಂತ ಅಂದರೆ ನಾನು ಬಂದಿರೋದು ಸಂಡೇ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಜೊತೆಲಿ ಏನು ಅಂತ ಅಂದರೆ ಪಾರ್ಟ್ ಟೈಮ್ ಮಾಡ್ತೀನಿ ಅಷ್ಟೇ. ಅಂತ ಅಂದರೆ ಏನು ಲಂಚ್ ಪೀಕ್ ಏನೋ ಇದೆಯೋ ಆ ಲಂಚ್ ಪೀಕ್ ಮಾತ್ರ ಮಾಡ್ತೀನಿ. 12 ಗಂಟೆಯಿಂದ 3 ಗಂಟೆವರೆಗೂ ಅಷ್ಟೇ ಇದು ಲಂಚ್ ಪೀಕ್ ಇರೋದು. ಅಂದರೆ ಇನ್ಸೆಂಟಿವ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇವತ್ತು. ಅಂತ ಅಂದರೆ ಲಂಚ್ ಪೀಕ್ ಇನ್ಸೆಂಟಿವ್ ಅಂತ ಕೊಟ್ಟಿದ್ದಾನೆ. ಲಂಚ್ ಪೀಕ್ ಇನ್ಸೆಂಟಿವ್ ಬಂದು ಏನಪ್ಪ ಇವತ್ತೇ ಇದೆ ಅಂತ ಅಂದರೆ 2 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 100 ರೂಪೀಸ್ ಎಕ್ಸ್ಟ್ರಾ, 4 ಆರ್ಡರ್ ಮಾಡಿದ್ರೆ 200 ರೂಪಾಯಿ ಎಕ್ಸ್ಟ್ರಾ, 6 ಆರ್ಡರ್ ಮಾಡಿದ್ರೆ 300 ರೂಪಾಯಿ ಎಕ್ಸ್ಟ್ರಾ, 8 ಆರ್ಡರ್ ಮಾಡಿದ್ರೆ 450 ರೂಪಾಯಿ ಎಕ್ಸ್ಟ್ರಾ ಇದೆ. ಅಂತ ಅಂದರೆ ಸ್ಕ್ರೀನ್ಶಾಟು ಕೂಡ ತೆಗ್ದು ನಾನು ಆಲ್ರೆಡಿ ನಿಮಗೆ ಸ್ಕ್ರೀನಲ್ಲೂ ಕೂಡ ನಾನು ಇದನ್ನು ಹಾಕ್ತಾಯಿರ್ತೀನಿ. ಕಂಡೀಷನ್ ಏನಿದೆ ಅಂತ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಮಿನಿಮಮ್ ಏನಿಲ್ಲ ಅಂತಂದರೆ ನಾವು 2 ಅವರ್ 1 ನಿಮಿಷ ನಾವು ಲಾಗಿನ್ ಇರಲೇಬೇಕು. ಆಮೇಲೆ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ನಾನು ರಿಜೆಕ್ಟ್ ಮಾಡೋಂಗಿಲ್ಲ. ಒಂದಕ್ಕಿಂತ ಹೆಚ್ಚು ಆರ್ಡರ್ನ ಏನಾದ್ರು ನಾನು ರಿಜೆಕ್ಟ್ ಮಾಡಿದೆ ಅಂತ ಅಂದರೆ ನನಗೆ ಇಲ್ಲಿರುವಂಥ ಇನ್ಸೆಂಟಿವ್ ಬರಲ್ಲ. ಈಗ ಇನ್ಸೆಂಟಿವ್ ಬರಬೇಕು ಅಂತ ಅಂದರೆ 12 ಗಂಟೆಗೆ ಲಾಗಿನ್ಗೆ ಹೋಗಬೇಕು. ಇನ್ನೊಂದೇನು ಅಂತ ಅಂದರೆ ಇವತ್ತು ಫ್ರೆಂಡ್ಶಿಪ್ ಡೇ ಇದೆಯಲ್ಲ, ಫ್ರೆಂಡ್ಶಿಪ್ ಡೇ ಇರೋಕ್ಕೋಸ್ಕರ ಇವತ್ತು ತುಂಬ ಸಖತ್ತಾಗಿರೋ ಇನ್ಸೆಂಟಿವೇ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂತಂದರೆ ನೆನ್ನೆನೇ ಬೇರೆ ಥರ ಇತ್ತು, ಇವತ್ತು ಬಂದಿಲ್ಲಿ ಲಾಗಿನ್ ಆದಮೇಲೆ ಬೇರೆ ಥರ ಇದೆ. ಸೊ ಸದ್ಯಕ್ಕೆ ಇವಾಗ ಏನು ಮಾಡಬೇಕು ಅಂತ ಅಂದರೆ 3 ಅವರಲ್ಲಿ ನಮ್ಮ ಟಾರ್ಗೆಟ್ ಏನು ಅಂತ ಅಂದರೆ 8 ಆರ್ಡ್ರು, 3 ಅವರ್ಗೆ 8 ಆರ್ಡ್ರು ಮಾಡಬೇಕು. ಬಟ್ 8 ಆರ್ಡ್ರು ಮಾಡೋದು ಸ್ವಲ್ಪ ಕಷ್ಟ ಇದೆ. ಏನಕ್ಕಪ್ಪ ಅಂತ ಅಂದರೆ 1 ಅವರಿಗೆ 2 ಆರ್ಡ್ರು ಮಾಡೋದೇ ಕಷ್ಟ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ಬಂದ್ರೂ 2 ಆರ್ಡ್ರು ಮಾಡ್ಬೋದು. ಅದೇ ಚಿಕ್ಕ ಪುಟ್ಟ ಆರ್ಡರ್ಗಳು ಕೊಟ್ಟರೆ ಅಂತಂದರೆ ಮಲ್ಟಿ ಆರ್ಡ್ರಲ್ಲಿ ಚಿಕ್ಕ ಆರ್ಡ್ರ್ ಕೊಟ್ಟರೆ ಏನಾಗುತ್ತೆ ಅಂತ ಅಂದರೆ ಕಂಪ್ಲೀಟ್ ಮಾಡ್ಬೋದು. ನನ್ನ ಅನಿಸಿಕೆ 3 ಅವರಲ್ಲಿ 6 ಆರ್ಡ್ರ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನಾವೇನಾದ್ರು ಇವಾಗ 3 ಅವರಲ್ಲಿ ಏನಾರು 6 ಆರ್ಡ್ರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದರೆ ನಮಗೆ 300 ರೂಪಾಯಿ ಬರುತ್ತೆ. ಇನ್ನೂ 150 ರೂಪಾಯಿ ಎಕ್ಸ್ಟ್ರಾ ಬೇಕು ಅಂತಂದರೆ 8 ಆರ್ಡ್ರ್ ಕಂಪ್ಲೀಟ್ ಮಾಡಲೇಬೇಕು. ಬಟ್ 8 ಆರ್ಡ್ರ್ ಕಂಪ್ಲೀಟ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಮೊದಲನೇದಾಗಿ ಬನ್ನಿ ಇವಾಗ ಆನ್ಲೈನ್ಗೆ ಹೋಗ್ಬೋಣ. ಡಿಸ್ಪ್ಲೇ ಅವ್ರದ್ದು ಆ್ಯಪ್ ಕೇಳ್ತಾ ಇದೆ, ಅದನ್ನು ಕೊಟ್ಬಿಟ್ಟು ಇವಾಗ ಆನ್ಲೈನ್ಗೆ ಹೊರಟೋಗೋಣ. ಎಲ್ಲಿದೆ ಸ್ವಿಗ್ಗಿ ನೋಡಿ, ಇದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅಂದರೆ ಕರೆಕ್ಟಾಗಿ 12 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಬೇಗ ಸ್ಟಾರ್ಟ್ ಮಾಡಬೇಕು, ಬೇಗ ಆರ್ಡರ್ ಮಾಡಬೇಕು. ಇವತ್ತು ಕೊಟ್ಟನಲ್ಲ ಸ್ವಿಗ್ಗಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಶಿಫ್ಟ್ ಬುಕ್ ಮಾಡ್ಕೊಬೇಕು. ಶಿಫ್ಟು ಬುಕ್ ಮಾಡ್ಕೊಂಡಿಲ್ಲ. ಈಗ 4 ಗಂಟೆಯಿಂದ 12 ಗಂಟೆಯಿಂದ 4 ಗಂಟೆವರೆಗೂ ಮಾಡೋಣ. ಅದೇ ಇರೋದು, 3 ಗಂಟೆವರೆಗೂ ಯಾವುದೂ ಇಲ್ಲ. ಬುಕ್ ಮಾಡೋಣ. ಒಂದು ಶಿಫ್ಟ್ ಬುಕ್ ಕೂಡ ಆಯ್ತು. ಈಗ ಚೆಕ್ ಸೆಲ್ಫಿ ಕೊಟ್ಟು ಆನ್ಲೈನ್ಗೆ ಹೋಗೋಣ. ಟೇಕ್ ಸೆಲ್ಫಿ, ಹೆಲ್ಮೆಟ್ ತಗೊಬಿಟ್ಟು ಸೆಲ್ಫಿ ಕೊಡಬೇಕು ಗೈಸ್. ನೋಡಿ ಇವಾಗ ಸೆಲ್ಫಿ ಕೂಡ ಕೊಟ್ಟೆ. ಅಂತ ಅಂದರೆ ಆನ್ಲೈನ್ಗೂ ಕೂಡ ಹೋಗಿದೆ. ಅಂತ ಅಂದರೆ ಮೊದಲನೇ ಆರ್ಡರ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಬೇಗ ಮಾಡೋಕ್ಕೆ ಇವತ್ತು ಟ್ರೈ ಮಾಡೋಣ. ಏನಕ್ಕೆ ಅಂತಂದರೆ 6 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂತಂದರೆ ಟ್ರೈ ಅಂತೂ ಮಾಡೋಣ. 8 ಆರ್ಡರ್ಗೆ ಸ್ವಲ್ಪ ಡೌಟ್ ಇದೆ ಅದು, ಆದರೆ ಖುಷಿನೇ ಅದು. ಬನ್ನಿ ಸ್ವಲ್ಪ ಮುಂದೆ ಮೂವ್ ಆಗೋಣ. ಒಂದೇ ಹತ್ರ ಇದ್ದರೆ ಆರ್ಡರ್ ಕೊಡೋಲ್ಲ. ಏನಕ್ಕೆ ಅಂತಂದರೆ ಲೊಕೇಶನ್ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಲೈಟಾಗಿ ಮೂವ್ ಆಗೋಣ. ಲೈಟಾಗಿ ಮೂವ್ ಆದ್ರೇ ಆರ್ಡರ್ ಬರೋದು. ಆರ್ಡರ್ ಬರ್ತೀನಿ, ಪಿಕ್ ಮಾಡಿ ಡ್ರಾಪ್ ಮಾಡಿ. ನೋಡಿ ಕೆಲವೊಬ್ಬರು ಡೆಲಿವರಿ ಜಾಬ್ ಮಾಡೋರು ಗಾಡಿಗೆ ನಂಬರ್ ಪ್ಲೇಟು ಇರಲ್ಲ, ಹೆಲ್ಮೆಟು ಹಾಕಲ್ಲ. ಅಂತಂದರೆ ಈ ಉದ್ದೇಶಪೂರ್ವಕವಾಗಿ ಏನೋ ತೆಗ್ದಾಕ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಗುರು. ನೋಡಿ ಝೊಮ್ಯಾಟೊ ಮಾಡ್ತಾಯಿದ್ದಾರೆ ಅವರು. ಒಂದು ನಂಬರ್ ಪ್ಲೇಟ್ ಇಲ್ಲ, ತಲೆಗೆ ಹೆಲ್ಮೆಟ್ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ದಾರೆ. ಈ ಥರದಿಂದಲೇ ಎಷ್ಟೋ ಜನ ಡೆಲಿವರಿ ತರಕ್ಕೆ ಕಾಯಿಸೊಂದು ಆರ್ಡರ್ ಬರ್ತಾಯಿದೆ. ಇವಾಗ ಅಕ್ಸೆಪ್ಟ್ ಮಾಡೋಣ ಗೈಸ್. ನೋಡಿ ಇವಾಗ ಆರ್ಡರ್ ಬರ್ತಾಯಿದೆ ಶಾಂತಿ ಸಾಗರಿಂದ. ಅಕ್ಸೆಪ್ಟ್ ಮಾಡೋಣ. 25 ರೂಪಾಯಿ ತೋರಿಸ್ತಾ ಅಷ್ಟೇ ಅದು. ಅಂದರೆ ಇವಾಗ ತಾನೇ ಅಲ್ಲಿಂದನೇ ಬಂದೆ, ಮತ್ತೆ ಅಲ್ಲಿಗೆ ಕೊಟ್ಟಿದ್ದಾನೆ. ಅಂದರೆ ಹಿಂದೆನೇ ಇರೋದು ಅದು. ನೋಡಿ 220 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ ಇವಾಗ ರೆಸ್ಟೋರೆಂಟ್ ಹತ್ರನೂ ಬಂದು ನಾನು ರೀಚ್ ಆದೆ. ಅಂತ ಅಂದರೆ ರೀಚ್ ಪಿಕಪ್ ಕೊಡೋಣ. ಆರ್ಡರ್ ಹಿಡಿದೆ ಅಂತ ನೋಡೋಣ. ಸೆಲ್ಫಿ ಕೇಳ್ತಾ ಇದ್ದಾನೆ, ಬ್ಯಾಗ್ ಮಾತ್ರ ಕೇಳಬೇಡ. ಏನಕ್ಕೆ ಅಂತ ಅಂದರೆ ಬ್ಯಾಗ್ ತೊಗೊಬಂದಿಲ್ಲ ನಾನು. ಬನ್ನಿ ಇವಾಗ ಸೆಲ್ಫಿ ಕೇಳೋಣ ಅಂತಂದರೆ ಆನ್ಲೈನ್ಗೆ ಹೋಗ್ಬೇಕಾದ್ರೂ ಸೆಲ್ಫಿ ಕೇಳ್ದೆ, ಮತ್ತು ಇನ್ನೊಂದ್ಸತಿ ಸೆಲ್ಫಿ ಕೇಳ್ತಾನೆ. ಅಂದರೆ ಸ್ವಿಗ್ಗಿಲಿ ಅಂತಂದರೆ ತೀರಾ ಜಾಸ್ತಿ ಸೆಲ್ಫಿ ಕೇಳ್ತಾನೆ ಇರ್ತಾನೆ ಅವಾಗ. ಅಂದರೆ ನೋಡೋಣ ಗೈಸ್, ಇವಾಗ ಫಸ್ಟು ಸೆಲ್ಫಿ ಕೊಡೋಣ. ಏನಾದ್ರು ಬ್ಯಾಗ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನೋಡಬೇಕಾಗಿರುತ್ತೆ ನಾವು. ಗೈಸ್ ನೋಡಿ ಇವಾಗ ಸೆಲ್ಫಿ ಕೊಟ್ಟೆ, ಬಟ್ ಏನು ಕೇಳಲಿಲ್ಲ ಲೆಗೋ ಟಿ ಶರ್ಟಿಂದು. ಬಟ್ ಆರ್ಡರ್ ಇನ್ನೂ ರೆಡಿ ಇಲ್ಲ ಗೈಸ್. ನೋಡಿ ರೆಡಿ ಎಷ್ಟು ಗಂಟೆಗೆ ತೋರಿಸ್ತಾ ಇದ್ದಾನೆ ಅಂತಂದರೆ 12:22 ತೋರಿಸ್ತಾ ಇದ್ದಾನೆ.
ಒಂದು ಪೂರಿ, ಒಂದು ಮಸಾಲೆ ದೋಸೆ. ಅಂದರೆ ನಾವು ಬೇಗ ಬೇಗ ಮಾಡಿದ್ರು ಆರ್ಡರ್ ರೆಡಿ ಇರೋಂಥ ಕೊಡಬೇಕಲ್ಲ. ಆರ್ಡರ್ ರೆಡಿ ಇರೋ ಒಂದು ಕೊಟ್ಟರೆ ಮಾತ್ರ ನಾವು ಬೇಗ ಬೇಗ ತೊಗೊಂಡೋಗಿ ಡ್ರಾಪ್ ಮಾಡೋಕ್ಕಾಗುತ್ತೆ. ಈ ಥರ ಬಂದು ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡೋದಾದರೆ ಟೈಮ್ ವೇಸ್ಟ್ ಆಗೇ ಆಗುತ್ತೆ. ಅದರಿಂದಾಗಿ ಇವಾಗ 12:22ವರೆಗೂ ನಾನು ವೆಯ್ಟ್ ಮಾಡಬೇಕಾಗಿರುತ್ತೆ. ಸರಿ, ಆರ್ಡ್ರು ರೆಡಿ ಕೊಡಲಿ. ಆರ್ಡ್ರ್ ರೆಡಿ ಕೊಡ್ತಿದ್ದಂಗೆ ಪಿಕ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡ್ತೀನಿ. ಗೈಸ್ ನೋಡಿ, ಆರ್ಡರ್ ಈಸ್ ರೆಡಿ ಫಾರ್ ಪಿಕಪ್ ಅಂತ ಬಂತು. ಬನ್ನಿ ಹೋಗಿ ಪಿಕಪ್ ಮಾಡೋಣ ಅಂತ. ಅಂದರೆ ಇಲ್ಲಿ ಸಿಗ್ನಲಲ್ಲಿ ಇರೋದಾಗಲಿ ಅಂತಂದರೆ ಕ್ಯಾಮ್ರಾ ಏನಾದ್ರು ಇದ್ರೆ ಫೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹಾಕಿದ್ದೀನಿ. ಅಂದರೆ ಎಲ್ಲರೂ ಇಲ್ಲೇ ತೊಗೊಂಬಂದು ಹಾಕೊಂತಾರೆ. ಬಟ್ ನಾನು ಯಾಕೆ ಬೇಕು ರಿಸ್ಕು, ಮೊದಲೇ ಎಲ್ಲ ಕ್ಯಾಮ್ರಾಗಳು ಹಾಕಿರ್ತಾರೆ. ಯಾವಾಗ ಫೈನ್ ಬಂದರೂ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ತೊಗೊಂಡಾಗ ಅಲ್ಲೇ ಸೈಡಲ್ಲಿ ಬಿಟ್ಟು ಬಂದೀನಿ ನಾನು. ನೋಡಿ ಲಾಕವ ತೊಗೊಂಬಂದ್ಬೇಕಾದ್ರೆ, ಬಟ್ ಫೈನ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ನೋಡಿ ಇಲ್ಲೆಲ್ಲ ಹಾಕ್ಕೊಂಡಿದ್ದಾನೆ. ಅಣ್ಣ 8336 ಕೊಡಿ. 8336 ಗೈಸ್ ನೋಡಿ, ಆರ್ಡರ್ ಕೂಡ ಇವಾಗ ಪಿಕಪ್ ಬಂದಿದೆ. ಪಿಕಪ್ ಕಂಪ್ಲೀಟ್ ಮಾಡೋಣ. ಅಂದರೆ ಫೋಟೋ ಏನು ಕೇಳಲಿಲ್ಲಪ್ಪ, ಹಂಗೆ ಅಕ್ಸೆಪ್ಟ್ ಆಯ್ತು. ಇವಾಗ ಬನ್ನಿ ಹೋಗೋಣ. ಕಸ್ಟಮರ್ ಲೊಕೇಶನ್ ಎಷ್ಟಿದೆ ಅಂತ ಅಂದರೆ ಕರೆಕ್ಟಾಗಿ ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ. ಬನ್ನಿ ತಗೊಂಡೋಗಿ ಇದನ್ನು ಡ್ರಾಪ್ ಮಾಡೋಣ. ನೋಡಿ ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಡ್ರಾಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆಯಲ್ಲ. This call is being recorded for training and audit purposes. ನೋಡಿ ಇವಾಗ ಡ್ರಾಪ್ ಕೂಡ ಕಂಪ್ಲೀಟ್ ಆಯಿತು. ಅಂತಂದರೆ ನನಗೆ ಎಷ್ಟು ಕೊಡ್ತಾನೆ ಅಂತಂದರೆ 25 ರೂಪೀಸ್ ಕೊಡ್ತಾರೆ ಇವಾಗ. 4 ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಬೇರೆ ಬಂದಿದೆ, ಅದು ಸೇರಿಸಿ 26 ರೂಪೀಸ್ ಕೊಟ್ಟಿದ್ದಾರೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ ಅಂತ. ಅಂದರೆ ನೋಡಿ, ಒಂದು ಆರ್ಡರ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಇವಾಗ 12:30 ಆಗಿದೆ. ಅರ್ಧ ಗಂಟೆ ಆಯಿತು ಒಂದು ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ. ನೋಡೋಣ ತಡೀರಿ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರಬೇಕು ಗಾಯ್ಸ್. ಏನಾದ್ರು ಹೊಡಿಬೇಕು ಅಂತ ಅಂದರೆ ಆರ್ಡರೇ ಬರ್ತಾಯಿಲ್ಲ ಗೈಸ್. ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ ಅಂತಂದರೆ ನಂದನ ಪ್ಯಾಲೇಸಿಂದ ಬರ್ತಾಯಿದೆ. ಅಕ್ಸೆಪ್ಟ್ ಮಾಡೋಣ. ನೋಡಿ ಇವಾಗ ನಂದನ ಪ್ಯಾಲೇಸಿಂದನೂ ಕೂಡ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಅಂತ ಅಂದರೆ ಪಿಕಪ್ ಎಷ್ಟಿದೆ ಅಂದರೆ ಪಿಕಪ್ ಹತ್ರನೇ ಇದೆ ನೋಡಿ, ದೂರ ಏನಿಲ್ಲ. 270 ಮೀಟ್ರಲ್ಲಿದೆ ಅಷ್ಟೇ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ ಇವಾಗ ನಂದನ ಪ್ಯಾಲೇಸ್ ಹತ್ರನೂ ಬಂದು ರೀಚ್ ಆದೆ. ಫಸ್ಟ್ ಆರ್ಡರ್ ರೆಡಿ ಇದೆಯಾ ಅಂತ ನೋಡೋಣ. ನಂದನ ಎಸ್. ಗೈಸ್ ಟೈಮ್ ಏನೋ ಆಗಿದೆ, ಬಟ್ ಇನ್ನೂ ಆರ್ಡರ್ ರೆಡಿ ಆಗಿಲ್ಲ. ಆರ್ಡರ್ ಶುಡ್ ಬಿ ರೆಡಿ ಬೈ ನೌ, ಪ್ಲೀಸ್ ಚೆಕ್ ದ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ ಫೋನ್. ಗೈಸ್ ನೋಡಿ ಇವಾಗ ಆರ್ಡರು ಕೂಡ ಪಿಕಪ್ ಮಾಡ್ಕೊಂಡು ತಗೊಂಬಂದೆ. ಅಂದರೆ ತುಂಬ ಟೈಮ್ ವೇಸ್ಟ್ ಆಯಿತು. ಬನ್ನಿ ಇವಾಗ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಡ್ರಾಪ್ ಎಷ್ಟಿದೆ ಅಂತ ಅಂದರೆ 1.7 ಕಿಲೋಮೀಟರ್ ಇದೆ. ಬನ್ನಿ ತಗೊಂಡೋಗಿ ಇದನ್ನು ಡ್ರಾಪ್ ಮಾಡೋಣ. ನೋಡಿ ಇವಾಗ ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಹತ್ರನೂ ಬಂದೆ. ಅಂದರೆ ಇಲ್ಲೇ ತೋರಿಸ್ತಾ ಇದೆಯಲ್ಲ ಡ್ರಾಪು.
ರೀಚ್ ಇಟ್ ಕಸ್ಟಮರ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಇವಾಗ ಕಾಲ್ ಮಾಡೋಣ ಗೈಸ್. ಇದು ಕ್ಯಾಶ್ ಆನ್ ಡೆಲಿವರಿ ಬಂದುಬಿಟ್ಟಿದೆ 997. ಕಾಲ್ ಮಾಡೋಣ. ಹಲೋ ಹಲೋ ಮೇಡಮ್, ಸ್ವಿಗ್ಗಿಯಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಏನು ಇಲ್ಲಿ ಮುಂದೆ ಸ್ಟೇರ್ ಇದೆಯಲ್ಲ ಫಸ್ಟ್ ಫ್ಲೋರಲ್ಲಿ ಬನ್ನಿ. ಹಾಂ, ಓಕೆ ಮೇಡಮ್. 26 ಅಲ್ಲ? ಹಾಂ 26 ಮುಂದೆ ಸ್ಟೇರ್ ಕೇಸ್ ಇದೆಯಲ್ಲ ಅಲ್ಲಿ. ಹಾಂ, ಸರಿ ಮೇಡಮ್. ವೆಲ್ಕಮ್ ಮೇಡಮ್. ಗೈಸ್ ನೋಡಿ, ಇವಾಗ ಕ್ಯಾಶ್ ಕೂಡ ಕಲೆಕ್ಟ್ ಮಾಡಿಕೊಂಡೆ. ಅಂತ ಅಂದರೆ 1000 ರುಪೀಸ್ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡೆ. ಅಂತ ಅಂದರೆ 997 ಆಗಿದೆ. ಈಗ 997 ಇವಾಗ ಹಾಕ್ಬೇಕು ನಾನು ಇಲ್ಲಿಗೆ. ನೋಡಿ, ಕ್ಯಾಶ್ ಕೂಡ ಕಲೆಕ್ಟ್ ಆಯಿತು. ಇವಾಗ ಡೆಲಿವರಿ ಕಂಪ್ಲೀಟ್ ಕೂಡ ಕೊಟ್ಕೋಣ. ನೋಡಿ, ಇವಾಗ ಸದ್ಯಕ್ಕೆ ಡೆಲಿವರಿ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ. ಹೋಟೆಲ್ ಅಂಪೇರ್ ಹತ್ರ ಸಿಗುತ್ತೆ ಆರ್ಡರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಬಟ್ ಅಲ್ಲಿಗೆ ಹೋದರೆ ಸಿಗಲ್ಲ. ನೋಡೋಣ, ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಗೈಸ್ ನೋಡಿ, ಇನ್ನೊಂದು ಆರ್ಡರ್ ಕೂಡ ಬರ್ತಾಯಿದೆ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಆರ್ಡರ್ ಕೂಡ ರೆಡಿ ಇದೆ ಅಂತೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂತ ಅಂದರೆ ಪಿಕಪ್ ಎಷ್ಟಿದೆ ಅಂತ ಅಂದರೆ 450 ಮೀಟ್ರ್ ಇದೆ ಗೈಸ್. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂತ ಅಂದರೆ ಇನ್ನೊಂದು ಏನು ಅಂತಂದರೆ, ಆ ಸೈಡಿಂದ ಬರಬೇಕಾದ್ರೆ ಆರ್ಡ್ರ್ ಕೊಡೋಲ್ಲ. ಅಲ್ಲಿದ್ದಾಗ ಆ ಕಡೆಯಿಂದ ಈ ಕಡೆಗೆ ಬಂದ ಮೇಲೆ ಕೊಡ್ತಾನೆ ಆರ್ಡ್ರು. ನೋಡಿ, 450 ಮೀಟ್ರ್ ಮತ್ತೆ ಇವಾಗ ನಾನು ವಾಪಸ್ ಹೋಗ್ಬೇಕಿಲ್ಲ ಯೂ ಟರ್ನ್ ತೊಗೊಂಡು. ಅಲ್ಲೇ ಇದ್ದಾಗ ಕೊಡೋಲ್ಲ ಆರ್ಡ್ರು. ಮುಂದಕ್ಕೆ ಮೂವ್ ಆದಮೇಲೆ ಆರ್ಡ್ರ್ ಕೊಡ್ತಾನೆ. 6065. ನೋಡಿ, ಇವಾಗ ಈ ಆರ್ಡರ್ನು ಕೂಡ ನಾನು ಪಿಕಪ್ ಮಾಡ್ಕೊಂಡೆ. ಕಸ್ಟಮರ್ ಲೊಕೇಶನ್ ಎಷ್ಟಿದೆ ಅಂತ ಅಂದರೆ 1.5 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಂತ ಅಂದರೆ 2 ಫ್ಲೋರ್ ಹತ್ಕೊಂಡೆ ಇಲ್ಲಿ ಟಯರ್ಡ್ ಆಗೋಯ್ತು. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಲೊಕೇಶನ್ ಹತ್ರನೂ ಕೂಡ ಬಂದೆ. ಅಂತ ಅಂದರೆ ಇಲ್ಲೇ 60 ಮೀಟ್ರ್ ತೋರಿಸ್ತಾ ಇದೆ. ಇಲ್ಲೇ ಇರಬೇಕು. ನಿಲ್ಸ್ಬಿಟ್ಟು ಕಾಲ್ ಮಾಡೋಣ. This call is being recorded for training and audit purposes. ಮೇಡಮ್, ಸ್ವಿಗ್ಗಿಯಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. अन्य कहाँ पे हो आप? मैं बाहर ही हूँ. ಹಾಂ मैं बाहर ही हूँ लोकेशन के. आप कहाँ पे हो? ಮೇಡಮ್, ಇದು ಹಲೋ आपको कालीकम्बा टेम्पल पता है आपको? ಮೇಡಮ್, कालीकम्बा टेम्पल पता है? कालीकांबा टेम्पल? हाँ. नो मैडम, इधर नहीं है. आपको हाँ, मैं आप जिस लेन में खड़े हो ना, उधर ही स्ट्रेट आगे कॉर्नर पे राशन की दुकान है, ग्रोसरी शॉप. स्ट्रैटा? हाँ मतलब ग्रोसरी शॉप कॉर्नर पे. यहाँ पे ना कालीकम्बा टेम्पल है. मैं वहीं पे हूँ बाहर. ಮೇಡಮ್, ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಇದು ಎಲ್ಲಪ್ಪ ಗೊತ್ತಾಗ್ತಾಯಿಲ್ಲ.
मैडम वेट करो। ठीक है, आप किसी से ना कलिकम्बा टेम्पल पूछ लेना अगर कोई आसपास है तो आपके। हाँ ओके मैडम। मेरे को कॉल कर देना, मैं यहीं पे। ಹಾಂ ಓಕೆ ಮೇಡಮ್. ಗೈಸ್ ನೋಡಿ ಎಕ್ಸಾಕ್ಟ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಬ್ರೋ ಇಲ್ಲಿ ಕಾಳಿಕಾಂಬ ಟೆಂಪಲ್ ಎಲ್ಲ ಇದೆ? ಮುಂದೆ ಹೋಗಿ ರೈಟ್ ತಗೋಬೇಕಾ? ಅಂದರೆ ಲೊಕೇಶನ್ ಪಿನ್ ಕರೆಕ್ಟಾಗಿ ಮಾಡಿರಲ್ಲ ಗೈಸ್. ಅಂತ ಅಂದರೆ ನೋಡಿ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿದೆ, ಬಟ್ ಅಲ್ಲಿ ಕಾಳಿಕಾಂಬ ದೇವಸ್ಥಾನ ಅಲ್ಲಿ ಮುಂದೆಗಡೆ ರೈಟಲ್ಲಿ ತಗೊಬೇಕಂತ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅದರಿಂದಾಗಿ ಮುಂದೆ ಹೋಗ್ತಾ ಇದ್ದೀನಿ. ಯಾರು ವಿಷಲ್ ಬೇರೆ ಹೊಡೋದೆಲ್ಲ ನನಗೇನಾ? ಅಲ್ಲ ಇಲ್ಲ ಹಾಂ ಗೈಸ್ ಇಲ್ಲಿ ಕಾಳಿಕಾಂಬ ಟೆಂಪಲ್ ಇಲ್ಲೇ ಇದೆ. ಕಾಲ್ ಮಾಡೋಣ ಈಗ ಕಸ್ಟಮರಿಗೆ. ಹಲೋ, ಟರ್ನ್ ಬೇಕಾ? ಹಾಂ ಓಕೆ ಮೇಡಮ್. ಗೈಸ್ ನೋಡಿ ಕಸ್ಟಮರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮೇಡಮ್. ಗೈಸ್ ನೋಡಿ ಇವಾಗ ಈ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಈ ಆರ್ಡರ್ ಕಂಪ್ಲೀಟ್ ಆಗಿದ್ದಕ್ಕೆ ನನಗೆ ಕೊಟ್ಟಿರುವಂಥ ಅಮೌಂಟ್ ಒಂದು 25 ರೂಪಾಯಿ. ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ. ಟ್ರಫಲ್ಸ್ ಹತ್ರ ತೋರಿಸ್ತಾ ಇದೆ. ಅಂದರೆ ಆರ್ಡರ್ ಡ್ರಾಪ್ ಮಾಡ್ತಿದ್ದಂಗೆ ಆರ್ಡರ್ ಬಂದರೆ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಮಾಡೋದಕ್ಕೆ. ಬಟ್ ಏನು ಅಂತಂದ್ರೆ ಅವಾಲಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇಲ್ಲ. ಅಂದರೆ ಸುಮ್ಮನೆ ಖಾಲಿ ಓಡಾಡ್ತಿದ್ದಂಗೆ ಅಂತಂದರೆ ಒಂದು 5-10 ನಿಮಿಷ ಓಡಾಡಿದ ಮೇಲೆ ಕೊಡ್ತಾಯಿದ್ದಾನೆ ಆರ್ಡರು. ಯಾಕೆ ಆ ಥರ ಮಾಡ್ತಾಯಿದ್ದಾನೆ, ಆರ್ಡರ್ ಇಲ್ವಾ ಒಂದು ಗೊತ್ತಾಗ್ತಾಯಿಲ್ಲ. ಅಂತಂದರೆ ನೋಡಿ ಇವಾಗ ಕಂಟಿನ್ಯೂಸ್ ಆಗಿ ನಾನು ಆರ್ಡರ್ ಕಂಪ್ಲೀಟ್ ಮಾಡೇ ಇಲ್ಲ. ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಂದೇ ಇಲ್ಲ. ಒಂದಾದ್ಮೇಲೆ ಒಂದು ನಿಧಾನಕ್ಕೆ ಒಂದೊಂದೇ ಬರ್ತಾಯಿದ್ದಾವೆ. ಟೋಟಲಾಗಿ ಇವಾಗ 3 ಆರ್ಡರ್ ಕಂಪ್ಲೀಟ್ ಮಾಡೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಇವಾಗ ಡ್ರಾಪ್ ಮಾಡಿದೆ, ಬಟ್ ಇನ್ನೂ ಆರ್ಡರ್ ಬಂದಿಲ್ಲ. ಟ್ರಫಲ್ಸ್ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿನಿ. ಬಟ್ ಅಲ್ಲಿ ಹೋದ್ರೂ ಕೊಡಲ್ಲ. ಅಲ್ಲಿ ನಿಧಾನಕ್ಕೆ ಹೋದ್ರೂ ಕೂಡ ನಮಗೆ ಕೊಡಲ್ಲ. 1.7 ಕಿಲೋಮೀಟರ್ಸ್ ಇದೆ. ಬನ್ನಿ ಅಂದೇ ನಿಧಾನಕ್ಕೆ ಮೂವ್ ಆಗ್ತಾ ಇರೋಣ. ಮೂವ್ ಆಗ್ತಾ ಇದ್ರೆ ಕೊಡ್ತಾನೆ ನೋಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಬಟ್ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಎಸ್ಟಿಮೇಷನ್ ಕೂಡ ಇವಾಗ ಬಂತು. ಅಂತ ಅಂದರೆ 25 ರೂಪಾಯಿ ಬರ್ತಾಯಿದೆ ನನಗೂ ಕೂಡ. ಬನ್ನೀಗ ಅಕ್ಸೆಪ್ಟ್ ಕೂಡ ಮಾಡೋಣ. ಅಂದರೆ ಉಡುಪಿ ಗಾರ್ಡನ್ ಹತ್ರ ಬಂದಿರುವಂಥ ಆರ್ಡರ್ ಇದು. ಎಷ್ಟು ಕೊಡೋಣ, ಎಷ್ಟು ಕೊಟ್ಬಿಟ್ಟು ಹೋಗೋಣ. 550 ಮೀಟ್ರಲ್ಲಿದೆ ಅಷ್ಟೇ ಪಿಕಪ್ಪು. ಬನ್ನಿ ಹೋಗಿ ಪಿಕ್ ಮಾಡೋಣ. ಅಂದರೆ ಹತ್ರದಲ್ಲೇ ಇದೆ ಪಿಕಪ್. ಗೈಸ್ ನೋಡಿ ಇವಾಗ ಉಡುಪಿ ಗಾರ್ಡನ್ ಹತ್ರನೂ ಕೂಡ ನಾನು ಬಂದು ರೀಚ್ ಆದೆ. ರೀಚ್ ಪಿಕಪ್ ಕೊಟ್ಕೋಣ. ನೋಡಿ ರೀಚ್ ಪಿಕಪ್ ಕೊಟ್ಟೆ. ಅಂತಂದರೆ ಅಲ್ಲಿ ಹೋಗ್ಬಿಟ್ಟು KOT ಇಸ್ಕೊಂಡೋಗಿ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಆರ್ಡರ್ ಇಸ್ಕೊಬೇಕಿದೆ. ನೈನ್ ಫೈವ್ ನೈನ್ ತ್ರೀ ಓಕೆ ನೋಡಿ ಇದೆ ಆರ್ಡರ್. ಈಗ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಡೆ. ಅಂದರೆ ಪಿಕಪ್ ಕಂಪ್ಲೀಟ್ ಕೊಟ್ಕೋಣ. ನೋಡಿ ಪಿಕಪ್ ಕೂಡ ಕಂಪ್ಲೀಟ್ ಆಯಿತು. ಅಂತಂದರೆ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಡ್ರಾಪ್ ಲೊಕೇಶನ್ ಏನು ದೂರ ಇಲ್ಲ, ಇಲ್ಲೇ 550 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಮೇಡಮ್ ಇಟ್ಟಿದ್ದೀನಿ ಬ್ಯಾಸ್ಕೆಟಲ್ಲಿ. ಹಲೋ ಬನ್ನಿ ತಗೋತೀನಿ ಮೇಲೆ. ಮೇಡಮ್ ಆಗುತ್ತೆ ಮೇಡಮ್, ಇಟ್ಟಿದ್ದೀನಿ. 2 ಪ್ಯಾಕ್ ಇದೆ ಇದು. ಹಲೋ ಹಲೋ ಮೇಡಮ್ ಬ್ಯಾಸ್ಕೆಟಲ್ಲಿ ಇಟ್ಟಿದ್ದೀನಿ. 3rd ಫ್ಲೋರ್ ಪ್ರೆಸ್ ಮಾಡಲಾ? ಹಾಂ ಹಾಂ ಓಕೆ ಮೇಡಮ್. 3 ಪ್ರೆಸ್ ಮಾಡಿದ್ದೀನಿ. ಹಾಂ ಓಕೆ ಸರಿ ಮೇಡಮ್. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಬಟ್ ಏನಿದು ಅಂತ ಅಂದರೆ ಕತೆ ದೂರ ಬರ್ತಾಯಿದೆಯಲ್ಲ. 8.4 ಕಿಲೋಮೀಟರ್ ಬರ್ತಾಯಿದೆ. ಅಕ್ಸೆಪ್ಟ್ ಮಾಡೋದಾ ರಿಜೆಕ್ಟ್ ಮಾಡೋದಾ? ಅಂದರೆ ಟ್ರಿಪ್ ಕೌಂಟ್ ಬಂದ್ಬಿಟ್ಟು ಜಾಸ್ತಿ ತೋರಿಸ್ತಾ ಇದೆ. ಟ್ರಿಪ್ ಕೌಂಟ್ ಏನು ಅವಶ್ಯಕತೆ ಇಲ್ಲ ನನಗೆ. ಒಂದು ಆರ್ಡರ್ ರಿಜೆಕ್ಟ್ ಮಾಡ್ಬೋದು. ಏನು ಮಾಡಲಿ ಅಕ್ಸೆಪ್ಟ್ ಮಾಡಲ ರಿಜೆಕ್ಟ್ ಮಾಡಲ, ಅಕ್ಸೆಪ್ಟ್ ಮಾಡಲ ರಿಜೆಕ್ಟ್ ಮಾಡಲ ಗೊತ್ತಾಗ್ತಾ ಇಲ್ವಲ್ಲ.
ಆ ಕಡೆಯಿಂದ ಆರ್ಡರ್ ಬರುತ್ತಾ ಗೈಸ್? ಅಕ್ಸೆಪ್ಟ್ ಮಾಡೋನು ಕೂಡ, ಅಕ್ಸೆಪ್ಟ್ ಮಾಡೋಣ ರಾಜಾಜಿನಗರ್ಗೆ. ಅಕ್ಸೆಪ್ಟ್ ಮಾಡೋಣ ಬನ್ನಿ, ಆ ಕಡೆಯಿಂದ ಆರ್ಡರ್ ಬರುತ್ತೆ. ರಾಜಾಜಿನಗರ ಕಡೆ ಎಲ್ಲ ಒಂದು ಒಳ್ಳೆ ಅರ್ನಿಂಗ್ ಆಗುವಂಥ ಏರಿಯಾನೇ ಅದು, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಒಂದು ಪಿಕಪ್ ಎಷ್ಟಿದೆ ಅಂತಂದರೆ 800 ಮೀಟ್ರ್ ಇದೆ ಅಷ್ಟೇ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಒಂದು ಲಾಂಗ್ ಆರ್ಡರ್ ಬಂದಿದೆ, ರಿಜೆಕ್ಟ್ ಮಾಡೋದಾಯಿತು ಒಂದನ್ನ. ಪರವಾಗಿಲ್ಲ ಬನ್ನಿ, ಒಂದೇ ಒಂದು ಅಕ್ಸೆಪ್ಟ್ ಮಾಡಿದ್ದೀನಿ. ಗೈಸ್ ನೋಡಿ, ಇವಾಗ ಇನ್ನೊಂದು ಪಿಕಪ್ ಹತ್ರನೂ ಕೂಡ ಬಂದೆ. ಪಿಕಪ್ ಇಲ್ಲೇ ಇರೋದು, ಬನ್ನಿ ಹೋಗಿ ಅದನ್ನು ಪಿಕಪ್ ಮಾಡ್ಕೊಂಡು ಬರೋಣ. ಆರ್ಡರು ಕೂಡ ರೆಡಿ ಇದೆ, ಬನ್ನಿ ಹೋಗಿ ಪಿಕ್ ಮಾಡ್ಬೋಣ ಬೇಗ. ಅಂದರೆ ಈ ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡ್ತೀನಿ ನಾನು ಅಂತ ಅಂದರೆ, ಇದು 5ನೇ ಆರ್ಡರ್ ಬಂದಿರೋದು. ಅಂದರೆ ಇನ್ನೂ 3 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕು ನಾನು. 3 ಆರ್ಡರ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಇನ್ನೂ 1.5 ಗಂಟೆ ಇದೆ. ಬಟ್ ಈ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಗೈಸ್, ಅದಕ್ಕೆ. ಗೈಸ್ ನೋಡಿ, ಈಗ ಈ ಆರ್ಡರು ಕೂಡ ಈಗ ಪಿಕ್ ಮಾಡ್ಕೊಂಡೆ. ಡ್ರಾಪ್ ಲೊಕೇಶನ್ನು ಮ್ಯಾಪಲ್ಲಿ ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ನೋಡಿ 22 ನಿಮಿಷ ತೋರಿಸ್ತಾ ಇದೆ. 6.7 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಪರವಾಗಿಲ್ಲ, ಕಮ್ಮಿನೇ ತೋರಿಸ್ತಾ ಇದೆ. ಅಂದರೆ ಅಲ್ಲಿ ತೋರಿಸೋದಕ್ಕಿಂತ ಕಮ್ಮಿನೇ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಲಾಸ್ಟ್ನೇ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಅಂತಂದರೆ ಟೈಮ್ ನೋಡಿ ಎಷ್ಟು ಅಂತ ಅಂದರೆ ಕರೆಕ್ಟಾಗಿ ಇನ್ನೂ 1 ನಿಮಿಷ ಇದೆ. 1 ನಿಮಿಷಕ್ಕಿಂತ ಮುಂಚೆ ನಾನು ಇವಾಗ 8 ಆರ್ಡರ್ನ ಕಂಪ್ಲೀಟ್ ಮಾಡಿದೆ. ಅದಕ್ಕೋಸ್ಕರ ನೋಡಿ ಆಫ್ಲೈನ್ಗೂ ಕೂಡ ಹೋಗಿದ್ದೀನಿ. ಮೊದಲನೇದಾಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಬಿಡ್ತೀನಿ. ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 288 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅಂತ ಅಂದರೆ ಆರ್ಡ್ರ್ ಅರ್ನಿಂಗ್ ಆಗಿದೆಯಲ್ಲ, ಅದಷ್ಟೇ ಆಗಿರೋದು. ಇದು ಆಫರ್ ಝೋನ್ಗೆ ಹೋಗೋನೀಗ. ಆಫರ್ ಝೋನ್ಗೆ ಹೋದರೆ ನೋಡಿ, ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ ನಾನು ನಿಮಗೆ. ಅಂತ ಅಂದರೆ ಅವ್ನು ಏನು ಕಂಡೀಷನ್ ಕೇಳಿದ್ನ ಎಲ್ಲನೂ ಕೂಡ ಇವಾಗ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಂತ ಅಂದರೆ ನನಗೆ ಇವಾಗ ಎಕ್ಸ್ಟ್ರಾ 450 ರೂಪಾಯಿ ಬರುತ್ತೆ. ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 450 ಪ್ಲಸ್ 288 ಗೈಸ್ ನೋಡಿ, ಟೋಟಲಾಗಿ ಬರೀ 3 ಅವರ್ ಅಷ್ಟೇ ನಾನು ಡ್ಯೂಟಿ ಮಾಡಿದ್ದು. ಅಂತ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ನಾನು ಡ್ಯೂಟಿ ಮಾಡಿದ್ದೀನಿ. 12 ಗಂಟೆಯಿಂದ 3 ಗಂಟೆವರೆಗೂ ನಾನು ಡ್ಯೂಟಿ ಮಾಡೋದಕ್ಕೆ ನನಗೆ ಬಂದಂಥ ಅಮೌಂಟ್ ಬಂದು 738 ರೂಪಾಯಿ. ಗಾಡಿ ಎಷ್ಟಪ್ಪ ಓಡಿದೆ ಅಂತ ಅಂದರೆ ನೋಡಿ, 0 ಮಾಡ್ಕೊಂಡಿದ್ದೆ, ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ. 35 ಕಿಲೋಮೀಟರ್ ಗಾಡಿ ರನ್ ಆಗಿದೆ. 35 ಕಿಲೋಮೀಟರಿಗೆ ಗಾಡಿಗೆ ಏನಿಲ್ಲ ಅಂತಂದರೆ ನಮಗೆ ಹತ್ತತ್ರ ಒಂದು 100 ರೂಪಾಯಿ ಪೆಟ್ರೋಲ್ ತೆಗೆದುಬೋಣ. = ಮೈನಸ್ 100 ರೂಪಾಯಿ. ನೋಡಿ 100 ರೂಪಾಯಿ ಮೈನಸ್ ಮಾಡಿದ್ರು ಕೂಡ ನಮಗೆ ಸೇವಿಂಗ್ಸ್ ಆಗಿದೆ ಇವತ್ತು. ಅಂತಂದರೆ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗಿದೆ. ಅಂತಂದರೆ 3 ಅವರಿಗೆ ನಾನು 638 ರೂಪಾಯಿ ನನಗೆ ಸೇವ್ ಆಗಿದೆ. ಅಂತ ಅಂದರೆ ಈಗ ಏನಾದ್ರು ಸಂಡೇ ಹೊತ್ತೇನಾದ್ರು ಈ ಥರ ಫ್ರೆಂಡ್ಶಿಪ್ ಡೇ, ಮದರ್ ಡೇ, ಫಾದರ್ ಡೇ ಈ ಥರ ಏನಾದ್ರು ಇರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ ಸ್ವಲ್ಪ ಅಮೌಂಟು ಜಾಸ್ತಿ ಕೊಟ್ಟಿರ್ತಾನೆ. ಅದರಿಂದಾಗಿ ನನಗೆ ಇಷ್ಟು ಅರ್ನಿಂಗ್ ಆಗಿದೆ. ಅಂತಂದರೆ ರೆಗ್ಯುಲರಾಗಿ ಮಾಡೋರ್ಗೆ ಯಾರಿಗೂ ಕೂಡ ಇಷ್ಟ ಆಗೋಲ್ಲ. ರೆಗ್ಯುಲರಾಗಿ ಏನಾದ್ರು ಬಂದು ಪಾರ್ಟ್ ಟೈಮ್ ಮಾಡ್ತೀವಿ ಅಂತಂದರೆ ಇಷ್ಟ ಆಗೋಲ್ಲ. ಇವತ್ತು ಫ್ರೆಂಡ್ಶಿಪ್ ಡೇ, ಜೊತೆಯಲ್ಲಿ ಸಂಡೇ ಇರೋದ್ರಿಂದ ನನಗೆ ಅರ್ನಿಂಗ್ಸ್ ಈ ಥರ ಆಗಿದೆ. ಅಂದರೆ ಇನ್ನೂ ಇದು ಆ್ಯಡ್ ಆಗಿಲ್ಲ. ಜೊತೆಯಲ್ಲಿ ಇವಾಗ ಏನು ಹೇಳಬೇಕು ಅಂತ ಅಂದರೆ ನೋಡಿ, ಆಲ್ರೆಡಿ ಕ್ಯಾಶ್ ಆನ್ ಡೆಲಿವರಿ ಬಂದುಬಿಟ್ಟಿತ್ತು 1000 ರೂಪೀಸ್ದು. 1000 ಇವಾಗ ನಾನು ಆಲ್ರೆಡಿ ಕ್ಯಾಶ್ ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಯಾಲ್ರಿ ಏನಿದೆಯೋ ಸ್ಯಾಲ್ರಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಬಂದುಬಿಟ್ಟಿದೆ ನನಗೆ. ಇನ್ನೂ ಅವ್ರಿಗೆ ನಾನು ಅಮೌಂಟ್ನ ಕಟ್ಟಬೇಕು. ಅವ್ರಿಗೆ ಕಟ್ಬಿಟ್ಟು ನೆಕ್ಸ್ಟು ಡ್ಯೂಟಿ ಬರುವಂಥ ಸಮಯದಲ್ಲಿ ಅದೇನಾದ್ರು ಅಮೌಂಟ್ ಕಟ್ಟಿಲ್ಲ ಅಂದರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಅಂತ ಅಂದರೆ ಮಿನಿಮಮ್ 500 ರೂಪಾಯಿ ಕೊಟ್ಟಿರ್ತಾನೆ. ಇಲ್ಲ ಡ್ಯೂಟಿ ಮಾಡ್ಬೋದು ಗೈಸ್. ಅಂತ ಅಂದರೆ ನೆಕ್ಸ್ಟು ನಾನೇನು ಅರ್ನಿಂಗ್ಸ್ ಮಾಡ್ತೀನಲ್ಲ, ಅದರಲ್ಲಿ ಅವನು ಅಮೌಂಟ್ನ ಕಟ್ ಮಾಡ್ಕೊತಾನೆ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.